ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಸಮಾಧಾನಿತರನ್ನ ಒಗ್ಗೂಡಿಸಿ ಮಾಸ್ಟರ್ ಸ್ಟ್ರೋಕ್ ಕೊಡ್ಲಿಕ್ಕೆ ಸಿಎಂ ಮುಂದಾದ್ರ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರ ನಡೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಜಮೀರ್ ಅಹಮದ್ ಖಾನ್ ಅವರು ಜೊತೆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಹೋಗಿರುವಂತಹದ್ದು 2 ವರ್ಷ ಪೂರೈಸಿದೆ ಕಾಂಗ್ರೆಸ್ ಸರ್ಕಾರ. ಈಗಾಗಲೇ ಅಧಿಕಾರ ಹಸ್ತಾಂತರದ ವಿಚಾರ ಜೋರು ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾಗಿರೋದು ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾಗಿ ಇವತ್ತು ಅರೇಂಜ್ ಮಾಡಿಸಿದ ಬ್ರೇಕ್ಫಾಸ್ಟ್ ಬಂದಿದ್ದೇನೆ. ರಾಜಕೀಯ ಚರ್ಚೆಗಳೇನಾರಾಯ್ತು? ರಾಜಕೀಯ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದ್ದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿದ್ದೀವಿ. ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಳ ಮಂಗಳೂರು ವಿಚಾರದಲ್ಲಿ ಏನ್ ತೀರ್ಮಾನ ಸರ್? ಹಿಂದೆ ಒಂದು ಆಂಟಿ ಕಮ್ಯುನಲ್ ಅಲ್ಲಿಗೆ ಈಗ ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆ ಸೌಹಾರ್ದತೆ ಬರಬೇಕು. ಅದಕ್ಕೆ ಸುಮ್ಮನೆ ಚರ್ಚೆ ಮಾಡಿದ್ದಾರೆ. ನಾನು ಹರಿಪ್ರಸಾದ್ಗೆ ನೀನು ಹೋಗಿದ್ದು ಬರ್ರಿ ಮಂಗಳೂರಿಗೆ ಅಂತ ಹೇಳ್ತಾ ಇದ್ದೆ. ಮಳೆ ಮೀಟಿಂಗ್ ಮಾಡ್ತೀರಲ್ಲ ಸರ್? ಮಳೆ ಮೀಟಿಂಗು ಜಿಲ್ಲೆ ಈ ಡಿಸಿಗಳು ಸಿಇಒಗಳು ಏನು ಇಲ್ಲ. ಬಾಕಿದ ಆಮೇಲೆ ಮಾತಾಡ್ತೀನಿ. ಸರ್, ನಿಮ್ಮ ಮತ್ತು ಮುಖ್ಯಮಂತ್ರಿಗಳ ನಡುವಿನ 2 ದಶಕದ ಅಸಮಾಧಾನ ತಳೆದಿದೆಯಾ? ಏನು ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಾ ಇರೋ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದಿಲ್ಲ, ನಾನೇ ಬರ್ತೀನಿ. ಬಿಕೆ ಹರಿಪ್ರಸಾದ್ ಅವರು ಹಂಗೆ ನೋಡೋದಕ್ಕೆ ಹೋದರೆ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಬೇಕಿತ್ತು. ಅದಕ್ಕೆ ಕೊಕ್ಕೆ ಹಾಕಿದ್ದೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತುಗಳು ಚರ್ಚೆಗಳಿತ್ತು. ಹಾಗಾಗಿಯೇ ಇಬ್ಬರ ನಡುವೆ ಮುನಿಸಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಬಿಕೆ ಹರಿಪ್ರಸಾದ್ ಅವರನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಭೇಟಿ ಮಾಡಿರೋದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಾಗ್ತಾ ಇರುವಂತಹ ಈ ಬೆಳವಣಿಗೆಗಳು ಹೀಗೆ ಮತ್ತಷ್ಟು ಪ್ರಶ್ನೆಗಳನ್ನು ಕೂಡ ಮುನ್ನೆಲೆಗೆ ತರ್ತಾ ಇರುವಂಥದ್ದು. ಕೆಲ ಹೊತ್ತು ಬಿಕೆ ಹರಿಪ್ರಸಾದ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.